29. The dimension of resistance and the electrical circuit in terms of dimension of mass, length and time of current I would be. ಓಕೆ, ಇಲ್ಲಿ ಡೈಮೆನ್ಷನ್ ಆಫ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ ಡೈಮೆನ್ಷನ್ನ ಕಂಡಿಬೇಕು. ರೆಸಿಸ್ಟೆನ್ಸ್ ಏನು? ವಿ ಈಕ್ವಲ್ ಟು ಐ ಆರ್. 10ನೇ ಕ್ಲಾಸಲ್ಲಿ ಕರೆತಿರ್ತಕ್ಕಂಥ ಫಾರ್ಮುಲಾ ಇದನ್ನೇ ಬಳಸ್ತಾ ಇದ್ದೀವಿ. ಓಕೆ, ಇದರಲ್ಲಿ ಏನಿದೆ? ವಿ ಈಕ್ವಲ್ ಟು ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಬಳಸ್ತೀವಲ್ವಾ? ವಿ ಈಕ್ವಲ್ ಟು ಏನು ಮಾಡ್ತೀವಿ? ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಇದನ್ನು ಬಳಸ್ತೀವಿ. ವರ್ಕ್ ಡನ್ ಅಂದ್ರೇನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಎಸ್ ಡಿವೈಡ್ ಬೈ ಕ್ಯೂ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕ್ಯೂ ಬರುತ್ತೆ. ಓಕೆ, ಈಗ ನಾನು ಆರ್ ತೊಗೊಳ್ತೀನಿ. ಆರ್ ಈಕ್ವಲ್ ಟು ಏನಾಯಿತು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಇಂಟು, ಓಕೆ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ರೆಸಿಸ್ಟೆನ್ಸ್ ಈಕ್ವಲ್ ಟು ಏನು ಬರುತ್ತೆ? ವಿ ಬೈ ಐ ಬರುತ್ತೆ. ಓಕೆ, ವಿ ಏನಿದೆ? ಡಬ್ಲ್ಯೂ ಬೈ ಕ್ಯೂ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಕ್ಯೂ ಇಂಟು ಐ. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಡೈಮೆನ್ಷನ್ನು ಮಾಸ್ ಎಮ್, ಲೆಂತ್ ಎಲ್ ಆ್ಯಂಡ್ ಕರೆಂಟ್ ಐ ಮತ್ತು ಟೈಮ್ ಟಿ. ಕರೆಂಟ್ ಐದೇನಿರುತ್ತೆ? ಎ ಇರುತ್ತೆ. ಓಕೆ, ಕರೆಂಟ್ ಐ ಇಲ್ಲಿಂದನೇ ಡೈರೆಕ್ಟಾಗಿ ನಾವೇನು ತೊಗೊತೀವಿ? ಡೈಮೆನ್ಷನ್ ತೊಗೊತೀವಿ. ಚಾರ್ಜ್ ಏನಿರುತ್ತೆ? ಎ ಇಂಟು ಟಿ ಮೈನಸ್ 2. ಓಕೆ, ಫೋರ್ಸ್ ಎಮ್, ಫೋರ್ಸ್ ಏನಿದೆ? ಎಮ್ ಎಲ್ ಟಿ ಮೈನಸ್ 2 ಇಂಟು ಇದೇನು ಬರುತ್ತೆ? ಎಲ್ ಬರುತ್ತೆ. ಓಕೆ, ಡಿಸ್ಪ್ಲೇಸ್ಮೆಂಟ್ ಅಲ್ವಾ? ಎಲ್ ಡಿವೈಡ್ ಬೈ ಚಾರ್ಜ್ದು ಎ ಇಂಟು ಟಿ. ಓಕೆ, ಚಾರ್ಜ್ ಅಂದ್ರೇನು? ಎ ಇಂಟು ಟಿ. ಓಕೆ, ಏನು ಕರೆಂಟ್ ಈಕ್ವಲ್ ಟು ಏನು ಬರುತ್ತೆ? ಕರೆಂಟ್ ಈಕ್ವಲ್ ಟು ಚಾರ್ಜ್ ಪರ್ ಟೈಮ್ ಅಲ್ವಾ? ಇದೇ ಫಾರ್ಮುಲಾ ನಾವಿಲ್ಲಿ ಬಳಸಿದ್ದು. ಓಕೆ, ನೆಕ್ಸ್ಟ್ ಎ ಇಂಟು ಟಿ ಇಂಟು ಎ. ಓಕೆ, ಕರೆಂಟ್ದು ಏನಿದೆ? ಡೈರೆಕ್ಟಾಗಿ ಎ ಇದೆ. ಸೊ ನಾನು ಫೈನಲಾಗಿ ರೆಸಿಸ್ಟೆನ್ಸ್ದು ಏನು ಬಂತು? ಎಮ್ ಎಲ್ ಟಿ ಮೈನಸ್ ಎಮ್ ಎಲ್ ಸ್ಕ್ವೇರ್ ಟಿ ಮೈನಸ್ 2. ಓಕೆ, ಮೈನಸ್ 2 ಕೆಳಗಡೆ 1 ಟಿ ಮೈನಸ್ 3 ಆಯಿತು ಇಂಟು ಎ ಮೈನಸ್ 2 ಬರುತ್ತೆ. ಓಕೆ, ಎಮ್ ಎಲ್ ಸ್ಕ್ವೇರ್ ಟಿ ಮೈನಸ್ 3 ಟಿ ಮೈನಸ್ 3 ಎ ಮೈನಸ್ 2. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಏನಾಯಿತು? ಸರಿಯಾದ ಉತ್ತರ. ನೀವು ಡೈಮೆನ್ಷನಲ್ಲಿ ಇದೇ ಫಾರ್ಮುಲಾ ಯೂಸ್ ಮಾಡ್ಬೇಕಂತ ಏನಿಲ್ಲ. ನಿಮ್ಗೆ ಗೊತ್ತಿರ್ತಕ್ಕಂಥ ಯಾವುದೇ ಫಾರ್ಮುಲಾ ನಿಮಗೆ ಆ ಕರೆಕ್ಟ್ ಡೈರೆಕ್ಷನಲ್ಲಿ ಕರ್ಕೊಂಡು ಹೋಗೋದನ್ನು ಹಾಕಿದರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ.